ನೋಡ್ರಿ ಸ್ವಾಮಿ, ಎಲ್ಲಿಂದ ಎಲ್ಲಿಗೋ ಬಿಟ್ಬಿಡಿ ದಯಮಾಡಿ. ದೇಶದ ಪ್ರಧಾನಿ ವಿಶ್ವದ ಭೂಪಟದಲ್ಲಿ ಇವತ್ತು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ, ಏನಿದ್ದಾರೆ, ಯಾವುದೋ ಅದಿದೆ ಇದಿದೆ ಸಣ್ಣ ಪುಟ್ಟದಿದೆ ಅನ್ನೋದು ಬಿಟ್ಟು ದೇಶಕ್ಕೋಸ್ಕರವಾಗಿ ಅವ್ರು ಮಾಡ್ತಾ ಇರೋ ಸೇವೆ, ಅವರ ಕಾರ್ಯಕ್ರಮ 24 ಗಂಟೆ 24x7 ಎಷ್ಟು ಒಂದೇ ಭಾರತ್ ಟ್ರೈನ್ ಎಲ್ಲಿತ್ತು ಅಂತ ಯಾರಿಗಾರು ಗೊತ್ತಿತ್ತಾ? ವಾರಕ್ಕೆ 15 ದಿನಕ್ಕೆ ಹೋಗ್ತಾ ಇರೋದ್ರ ಜೊತೆಯಲ್ಲಿ ಒಂದು 2027 ಒಳಗಡೆ 2047 ನಾವೇನು ಕಾಣ್ತಾ ಇದ್ದೀವಿ, 2027 ಒಳಗಡೆ ಈ ದೇಶವನ್ನು ಯಾವ ರೀತಿ ಸಂಪದ್ಭರಿತ ರಾಷ್ಟ್ರ ಮಾಡಬೇಕೋ ಅದ್ರ ಬಗ್ಗೆ ನಾವೆಲ್ಲ ಚಿಂತೆ ಮಾಡೋಣ. ಅಂದರೆ ಪ್ರಧಾನಮಂತ್ರಿಗಳು, ಮುಖ್ಯ ನ್ಯಾಯಾಧೀಶರು ಒಂದು ಕಡೆ ಸೇರೋದೇ ಬೇಡ ಅನ್ನೋದಾದರೆ, ಅಲ್ಲಿಗೆ ದೇಶದ ಇತಿಹಾಸ, ಈ ದೇಶ ನಡೆದು ಬಂದ ದಾರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಇದಕ್ಕೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇದೆ. ಒಂದು ಸತ್ಯ, ಮೊಸರಲ್ಲಿ ಕಲ್ಲನ್ನು ಹುಡ್ಕೋದನ್ನು ಬಿಟ್ಟು ಹಿಂದೆ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಇವ್ರು ಯಾವ ರೀತಿ ನಡ್ಕೊಂಡ್ರು, ಏನಿತ್ತು ಎಲ್ಲವೂ ಕೂಡ ತೆರೆದ ಪುಸ್ತಕವಾಗಿದೆ. ಒಂದು ಸತ್ಯ, ಈ ರಾಷ್ಟ್ರದ ಪ್ರಧಾನಿ ಕೇವಲ ಭಾರತೀಯರ ಪ್ರಧಾನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾರತದ ಹೆಮ್ಮೆಯ ಒಬ್ಬ ಭಾರತ ಮಾತೆಯ ಪುತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ವಿಶ್ವವೇ ಇವತ್ತು ಅವರನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭ ಇದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಕಡೆ ಸಣ್ಣ ಪುಟ್ಟದನ್ನು ಮೊಸರಲ್ಲಿ ಕಲ್ಲನ್ನು ಹುಡುಕೋ ಕೆಲಸನ ಮಾಡೋದು ಸಮಂಜಸ ಅಲ್ಲ. ನಾನು ವಿನಂತಿ ಮಾಡ್ತೀನಿ, ನಮ್ಮೆಲ್ಲಕ್ಕಿಂತ ದೊಡ್ಡದು ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದು ಕಡೆ ಆದರೆ ಕಾನೂನು ಚೌಕಟ್ಟಿನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಅವರೇ ಕರೆದಾಗ ಒಂದು ಗಣೇಶನ ಪೂಜೆ ಅದು ಸರ್ವಸಮ್ಮತವಾಗಿ ಎಲ್ಲರೂ ಪೂಜೆ ಮಾಡ್ತಕ್ಕಂಥದ್ದು. ಇದನ್ನು ನಾವೆಲ್ಲರೂ ಕೂಡ ಅಭಿನಂದಿಸಬೇಕಾಗಿದೆ. ಇಂಥ ವಿಚಾರಗಳನ್ನು ಎಲ್ಲ ಒಂದು ಕಡೆ ಮಾತನಾಡೋದು ಆದಿ ಬೀದಿಲಿ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು.